ಮಂಡೆ ಊರಿಗೆ ಹೋಗ್ತೀನಿ ಅಂದ್ರೆ ಎಷ್ಟೋ ಜನ ಕಣ್ಣೀರು ಹಾಕಿರ. ಆ ಕಣ್ಣೀರ ಸಲುವಾಗಿ ನಾನು ಇವತ್ತಿನ ಮಟ್ಟಿಗೂ ಇಲ್ಲೇ ಇದ್ದೀನಿ. ನಾನು ಈಗಾದ್ರೂ ಹೇಳ್ತೀನಿ, ಮೊನ್ನೆ ಹೇಳಿದ್ದೀನಿ ನಿಮ್ಗೆ, ಸಂಡೇ ಮತ್ತು ವೆಡ್ನೆಸ್ಡೇ, ಬುಧವಾರ ಮತ್ತು ರವಿವಾರ ಕಂಪಲ್ಸರಿ ಆನ್ಲೈನ್ ಕ್ಲಾಸ್ ತಗೊಳ್ತೀನಿ ಅಂತ ಹೇಳಿ. ನೀವು ಒನ್ ಮಂತ್ ಮನೆಯಾಗಿದ್ರು ನಾನು ಯಾವುದೇ ರೀತಿಯಲ್ಲಿ ಹೇಳಿ, ರವಿವಾರ ಮತ್ತು ಬುಧವಾರ 6 ಗಂಟೆಯಿಂದ ಮಕ್ಕಳು ನಾನು ಏನಾದರೂ ಕ್ಲಾಸ್ ಮಾಡಲಿಲ್ಲ ಅಥವಾ ಏನಾದರೂ ಇದು ಮಾಡಲಿಲ್ಲ, ಮಕ್ಕಳು ಎಲ್ಲಾದರೂ ತಿರುಗಾಡಿ ಹಾಳಾಗ್ತೀರೇನೋ ಅಥವಾ ಎಲ್ಲಿ ಕಲ್ತಿರುವಂಥ ವಿಷಯವನ್ನು ಬಿಡ್ತೀರೇನೋ ಅನ್ನುವಂಥ ಉದ್ದೇಶ ನನ್ನ ಮನ ಗುರುಗುನ ದುಃಖ ಆಗ್ತೈತಿ. ಸೊ ಆ ಇದರಿಂದ ನಾನು ಏನು ಮಾಡ್ತೀನಪ್ಪ ಅಂದ್ರೆ ಬುಧವಾರ ಮತ್ತು ರವಿವಾರ ಕಂಪಲ್ಸರಿ ಲೈವ್ ಕ್ಲಾಸ್ ತಗೋತೀನಿ ಅಂತ ಹೇಳಿದ್ವಿ, ಹೌದ್ರಿ. ಬಟ್ ಸದುಪಯೋಗ ಪಡ್ಕೊಡಿ, ದುರುಪಯೋಗ ಪಡ್ಕೋಬೇಡ. ಇನ್ನೊಂದು 4:15 ಎಷ್ಟೋ ಜನ ಎದ್ದೇಳಬೇಕಾದ್ರೆ ನಂಬರ್ ಕೌಂಟ್ ಮಾಡ್ತಿರ್ತೀವಿ 1ರಿಂದ 10. ಬಟ್ 1 ತಗೊಂಡು 6 ಅಂತೀನಿ, 6 9 ತಗೊಂಡು ಅಷ್ಟೊತ್ತು 3 ಕೌಂಟ್ ಮಾಡ್ತೀನಿ ನಾನು. ಆದ್ರೂ 10 ಇರ್ತಾವ. ಅಷ್ಟೊತ್ತಿಗೆ ಎಷ್ಟು ಜನ ಡಿಕ್ಕಿ ಹೊಯ್ದಿರಿ, ಎಷ್ಟೋ ಜನ ಹಾಸಿಗೆ ಮಡಿಸಿರಿ, ಏನೇನೋ ಅನುಭವಿಸಿರಿ, ಹೌದು. ಅದನ್ನೆಲ್ಲ ಹೊಡೆದೀನಿ, ಎಷ್ಟೋ ಜನ ಹೊಡೆದೀನಿ. ಇನ್ನೊಂದು ಗುರುಗಳು ಹೊಡಿಬೇಕಾದ್ರೆ ಸುಮ್ಮನೆ ಹೊಡೆಯಂಗಿಲ್ಲ, ಎಷ್ಟೋ ಜನ ಹೊಡೆದೀನಿ, ಬೈದೀನಿ. ಅದನ್ನೆಲ್ಲ ತಲೆಗೆ ಹಾಕೊಳ್ಳೋದ್ರೆ ಈ ಶಾಲೆಯ ಗುಣಮಟ್ಟ, ಗುರು ಶಿಷ್ಯಗಳನ್ನ ಗೌರವದಿಂದ ಕಾಣ್ತೀರ ಅಂತ ಹೇಳ್ಕೊಂತ ಈ ನನ್ನ ಒಂದೆರಡು ಮಾತುಗಳನ್ನು ಆಡಲು ಮಾತನ್ನ ಹೇಳಲು ಅವಕಾಶ ಮಾಡಿಕೊಟ್ಟಂತ ನನ್ನ ಪ್ರೀತಿಯ ಗುರುಗಳಿಗೆ ಹಾಗೂ ಮಾರ್ಗದರ್ಶಕರಿಗೆ ಹಾಗೂ ಸಂಚಾಲಕರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ. ಜಂಗಮ ಮುನಿದರೆ ನಾನೆಂದು ಬದುಕುವೆ ಕೂಡಲ ಸಂಗಮ ದೇವ ಎನ್ನುತ್ತಾ ಬಸವ ಅಂಬೇಡ್ಕರ್ಗಳನ್ನು ನೆನೆದುಕೊಂಡು ಹಾಗೂ ನನ್ನ ಮನಸ್ಸಿನ ದೇವಿಯಾಗಿರ್ತಕ್ಕಂಥ ಕನ್ನಡಾಂಬೆ ತಾಯಿ ಭುವನೇಶ್ವರಿ ಅವತಾರಿ ಭಾಗ್ಯವಂತಿ ಕೊಟ್ಟರು. ಆದರೆ ಈ ಕಲ್ಲುಗಳನ್ನು ಯಾವಾಗ ನಾವು ಮೂರ್ತಿಯನ್ನಾಗಿ ಮಾಡಬೇಕಲ್ಲ, ಆ ಮೂರ್ತಿಯನ್ನಾಗಿ ಮಾಡ್ಬೇಕಂದ್ರೆ ನಮಗೆ ಮುಖ್ಯವಾಗಿ ಏನು ಬೇಕಾಗಿತ್ತು, ಒಬ್ಬ ಶಿಲ್ಪಿ ಬೇಕಾಗಿತ್ತು. ಆ ಶಿಲ್ಪಿಯನ್ನು ಹುಡುಕಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಶೋಧನೆ ಮಾಡ್ತಾ ಇದ್ದೀವಿ. ಆ ಶೋಧನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೆ ಸಿಕ್ಕಿರ್ತಕ್ಕಂಥ ಶಿಲ್ಪಿ ಯಾರಂದ್ರೆ ಈ ರಾಜು ಸರ್ ಅವರು. ಈ ರಾಜು ಸರ್ಗೆ ಹೇಳಿದ್ವಿ ನಾವು ಮೊದಲು, ಈ ಒಂದು ಕಲ್ಲು ಬಟ್ಟೆಗಳನ್ನು ನಿಮ್ಮ ಹತ್ರ ಕೊಡ್ತಾ ಇದ್ದೀವಿ ಸರ್, ನೀವು ಇವುಗಳನ್ನು ಒಂದು ಸುಂದರವಾಗಿರ್ತಕ್ಕಂಥ ಶಿಲ್ಪಿಗಳನ್ನಾಗಿ ಮಾಡಿ. ಯಾಕೆ ಅಂದರೆ ನಮ್ಮ ಒಂದು ಕೋಚಿಂಗ್ ಸೆಂಟರ್ನ ಒಂದು ಏನಿದೆ, ಕೋಚಿಂಗ್ ಸೆಂಟರ್ ನೇಮ್ ಏನಿದೆ ಅಲ್ಲ, ಏನಿದೆ ಕೋಚಿಂಗ್ ಸೆಂಟರ್ ನೇಮು? ವೆರಿ ಗುಡ್. ಜ್ಞಾನರತ್ನ ಅಂತ ಇದೆ ಅಲ್ಲ. ನಿಮ್ಮ ಪೇರೆಂಟ್ಸ್ ಏನು ಮಾಡಿದ್ರು, ನಮಗೆ ಏನು ಗೊತ್ತಿರದೆ ಇರತಕ್ಕಂಥ ಒಂದು ಮುಗ್ಧ ಮನಸ್ಸುಗಳನ್ನು ತಂದು ನಮ್ಮ ಹತ್ರ ಕೊಟ್ಟರು, ಹೌದಾ? ನಿಮ್ಗಳನ್ನು ತಂದು ನಮ್ಮ ಹತ್ರ ಕೊಟ್ಟರು. ಈ ಮಗುವನ್ನು ನಮ್ಮ ಹತ್ರ ಕೊಟ್ಟಿದ್ದಾರೆ. ಆದ್ರೆ ಇದೇ ಮಗುವನ್ನೇ ನೀವು ಯಾರಿದ್ರಿ, ಅದೇ ಮಕ್ಕಳನ್ನೇ ನಿಮ್ಮ ಪೇರೆಂಟ್ಸ್